ಭಾವನಾ ಹೆಂಗಿದೆಯಮ್ಮ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೂಪರ್. ಆಲ್ಮೋಸ್ಟ್ ಒಂದು 5-6 ವರ್ಷ ಆಯ್ತು ಅನ್ಸುತ್ತಲ್ಲ ಮೀಟ್ ಮಾಡಿ. ಹೌದು ಸರ್, ಆಲ್ಮೋಸ್ಟ್ 2019-20 ಟೈಮಲ್ಲಿ ಅನ್ಸುತ್ತಲ್ವಾ? ನಾನು ಫಿಲ್ಮ್ ಸ್ಕೂಲ್ ಮುಗಿಸ್ಕೊಂಡು ಇದ್ದಾಗ ಅವಾಗ. ಸರ್ ಸರ್ ಪ್ಲೀಸ್ ಸರ್. ಓಕೆ ಬನ್ನಿ ಸರ್. ಏನು ಭಾವನಾ ಇದು? ಏನು ಸರ್ ಇದು? ಅಲ್ಲ ಏನು ನಾವೇನು ಕಾಣಿಸೋದಿಲ್ಲ ಹೀರೋಗಳು ನಿಮ್ಮ ಕಣ್ಣಿಗೆ? ಯಾಕೆ ಸೀರಿಯಸ್ ಆಗ್ತೀರಾ? ಅಲ್ಲ ಏನು ಸೀರಿಯಸ್ ಆಗ್ತೀರಾ? 2 ನಿಮಿಷ ಲೇಟ್ ಆಗ್ಬಿಟ್ಟು ಮಾತಾಡ್ಕೊಂಡು ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ಬಿಡೋದ ನೀವು? ಇಲ್ಲ, ಇಂಟರ್ವ್ಯೂ ಶುರು ಮಾಡಿಲ್ಲ ನಾನು. ಸುಮ್ಮನಿರಿ ಸರ್. ನಿನ್ಗೇನು ಭಾವನಾ, ನಿಮಗೂ ತಲೆ ಬಡವಾ? ಇಲ್ಲ, ಏನು ಗೊತ್ತಾ, 2019 ನಾವು ಇಷ್ಟು ಕಷ್ಟಪಟ್ಟು 7 ವರ್ಷ ಗ್ಯಾಪ್ ತೊಗೊಂಡು ಎಲ್ಲ ಮಾಡಿದ್ರು ನೀವು ನಮ್ಗೆ ಒಂಚೂರು ಬೆಲೆ ಕೊಡಲ್ಲ ಅಂದ್ರೆ ಹೆಂಗೆ ಸರ್? ಅಲ್ಲ, ಗ್ಯಾಪ್ ತೊಗೊಂಡಿದ್ದು ನನ್ನ ಪ್ರಾಬ್ಲಮ್ ಅಲ್ಲ ಸರ್, ಅದು ನಾನು ಏನಾದ್ರು ಪ್ರಶ್ನೆ ಕೇಳಿದ್ರೆ ಆಯ್ತು ಬಿಡಿ. ಸದ್ಯ ನೀವು ಕೂತಿದ್ದ ಸ್ಟೈಲ್ ಇಷ್ಟ ಆಯ್ತು ನನಗೆ. ಯಾಕೆ? ನಡುವೆ ಅಂತರ ಇತ್ತು. ನಡುವೆ ಅಂತರವಿರಲಿ, ಸಿನಿಮಾದ ಹೀರೋ. ನೈಸ್. ಈಗ ಅಸಲಿ ಇಂಟರ್ವ್ಯೂ ಶುರು ಆಗುತ್ತೆ. ನಡುವೆ ಅಂತರ ಇಟ್ಕೊಂಡೇ ಕೂತಿದ್ದೆ ನಾನು. ಇಲ್ಲಾಂದ್ರೆ ಏನು ಜೆಸಿಗೆ ಕಳಿಸ್ತಾ ಇದ್ದೀನಿ. ಬೇಡ ಸರ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಸ್ಟಾರ್ಟ್ ದ ಇಂಟರ್ವ್ಯೂ. ಜೆಸಿ ಫೆಬ್ರವರಿ 6ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ಒಂದು ಸಿನಿಮಾ ತನ್ನ ಮೇಕಿಂಗಿಂದ ಆಲ್ರೆಡಿ ಒಂದು ಕಂಟೆಂಪ್ರರಿ ಫಿಲ್ಮ್ ಕೊಟ್ಟಿದೆ. ಸಿನಿಮಾದ ಹೆಸರು ಜೆಸಿ. ಜೊತೆಗಿದ್ದಾರೆ ಸೂರ್ಯ ಪ್ರಖ್ಯಾತ್ ಮತ್ತು ಭಾವನಾ ರೆಡ್ಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೇನು ಗೊತ್ತಾ, ಯೂಶಲಿ ಅಂದರೆ ಒಂದು ಸಿನಿಮಾದ ಇಂಟರ್ವ್ಯೂ ಅಂದಾಗ ಓಪನಿಂಗ್ ಈ ಥರದ್ದು ತಗೊಳ್ಳೋಣ ಗುರು ಅಂತೇನೋ ಅಂದ್ಕೊಂಡು ಬಂದಿರ್ತೀವಿ. ಇಲ್ಲಿ ನನಗೆ ಒಂಚೂರು ಸಣ್ಣ ಝಲಕ್ಕು ಅಂತಂದರೆ ಇವರು ಫುಲ್ಲು ನಟ ರಾಕ್ಷಸನ ಗರಡಿಯಲ್ಲಿ ಅವರ ಪ್ರೊಡಕ್ಷನ್ಲಿ ಬಂದಿರೋದ್ರಿಂದ ಆ ನಟನೆಯಲ್ಲೇ ಗಾಂಭೀರ್ಯದಿಂದ ತೋರಿಸ್ಬಿಟ್ರು ಸೂರ್ಯ ಪ್ರಕಾಶ್. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೀರಿಯನ್ಸ್ ಆದಮೇಲೆ ಅದು ಬರಲೇಬೇಕು ಸರ್ ಅಲ್ವಾ? ವೆರಿ ನೈಸ್. ಮೇಲಾಗಿ ಒಂದು ಸಿನಿಮಾ ಶುರು ಆಗೋದಕ್ಕಿಂತ ಮುಂಚೆ ಆಲ್ರೆಡಿ ನೀವು ನಡುವೆ ಅಂತರವಿಲ್ಲೇ ಸಿನಿಮಾ ಮಾಡಿದ್ರಿ. ಹೌದು. ನಾನು ಎಷ್ಟೋ ಜನ ಅಂದರೆ ಶಾಕುಂತಲೆ ಕಥೆನ ತುಂಬ ಜನ ಕೇಳ್ತಾರೆ, ಬಟ್ ಶಾಕುಂತಲೆಗೆ ಬೇರೆ ಥರದ ಡೈಮೆನ್ಷನ್ ಸಿಕ್ಕಂತಹ ಒಂದು ಸಿನಿಮಾದ ಹಾಡು, ಸಿನಿಮಾದ ಹೆಸರು ಅಂತಂದಾಗ ಅದು ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಸಿನಿಮಾ ಬರುತ್ತೆ. ಒಂದಷ್ಟು ಜನ ತುಂಬ ನೆನಪಿಟ್ಕೊಂಡು ಅದನ್ನು ಫೀಲ್ ಮಾಡ್ತಾರೆ. ಆ ಫೀಲ್ ಮಾಡೋದಕ್ಕೂ ಅದನ್ನು ನೀವು ಆ ಟೈಮಲ್ಲಿ ಫುಲ್ಫಿಲ್ ಮಾಡಿದ್ದಕ್ಕೂ ಒಂದು ಸಣ್ಣ ಲೇಯರ್ ಆಫ್ ತುಂಬ ಎಸೆನ್ಸ್ ಇರುತ್ತೆ. ಅದನ್ನು ಒಂದು ರೀಕಾಲ್ ಮಾಡೋದಾದರೆ ಕರೆಕ್ಟ್. ಅಂದರೆ ಅದೇನೋ ಗೊತ್ತಿಲ್ಲ ಸರ್. ಅಂದರೆ ನನ್ನ ಒಂದು ಮುಗ್ಧತೆಗೆ, ಆಮೇಲೆ ನಾಗೇಂದ್ರ ಪ್ರಸಾದ್ ಸರ್ ಬರೆದಂಥ ಸಾಲುಗಳಿಗೆ, ಮಣಿಕಾಂತ್ ಕದ್ರಿ ಸರ್ ಮ್ಯೂಸಿಕ್, ಸಂಚಿತ್ ಅವಾಗ ತಾನೇ ಅಂದರೆ ಹೆಸರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಒಂದು ವಾಯ್ಸು ಎಲ್ಲರೂ ಚೆನ್ನಾಗಿ ಕೂಡಿ ಬಂತು. ನಮಗೆ ಚೆನ್ನಾಗಿ ನಾನು ಕಾಣಿಸ್ಬಿಟ್ಟೆ. ಅಂದರೆ ಮುದ್ದಾಗಿ ಎಲ್ಲರಿಗೂ ಜನರಿಗೆ ಇನ್ಯಾರೋ ತುಂಬ ಚೆನ್ನಾಗಿದಲ್ಲ ಹುಡುಗ ಅನ್ನೋ ಥರ ಚೆನ್ನಾಗಿ ಕನೆಕ್ಟ್ ಆಯಿತು. ಆಮೇಲೆ ಐಶಾನಿ ಶೆಟ್ಟಿ ಅವರು ಡೈರೆಕ್ಷನ್, ರವೀಣ್ ಸರ್ದು ಎಲ್ಲರದು ಆ ಒಂದು ಎಕ್ಸ್ಪ್ರೆಷನಲ್ಲೇ, ನಾವು ಯಾವುದೋ ಒಂದು ಡ್ಯಾನ್ಸ್ ಮಾಡಿಲ್ಲ ಅಂದ್ರೂ ಒಂದು ಎಕ್ಸ್ಪ್ರೆಷನಲ್ಲೇ ಅಷ್ಟು ಸೂಪರ್ ಹಿಟ್ ಆಗೋಯ್ತು ಶಾಕುಂತಲೆ ಸಿಕ್ಕಳು. ಸೊ ನನಗೆ ಸಿನಿಮಾಯಿಂದ ಗುರ್ತಿಸದೆ ಹೋದ್ರೂ ಆ ಸಾಂಗಿಂದ ನನ್ನನ್ನು ಇವತ್ತೆಲ್ಲರೂ ಗುರ್ತಿಸಿ ತೋರಿಸ್ತಾರೆ. ಸೊ ಅದೊಂದು ಮೊದಲನೇ ಸಿನಿಮಾಗೆ ಒಂದು ಭಾಗ್ಯ ಅಂತ ಹೇಳ್ಬೋದು ಸರ್. ಅಲ್ವಾ? ಅಲ್ಲ, ನೀವು ಆ್ಯಸ್ ಅ ಲೀಡಾಗಿ ಶಾಕುಂತಲೆ ಸಿಕ್ಕಳು ಅಂತ ಫೇಮಸ್ ಆದ್ರಿ. ಇವರು ಏನೋ ಮೊನ್ನೆ ಇವೆಂಟಲ್ಲಿ ಮಾತಾಡಿದ್ದು ನೋಡಿದಾಗ ಈ ಸ್ಕೇಲ್ ಇಟ್ಕೊಂಡೆಲ್ಲ ಎಲ್ಲರಿಗೂ ಹೊಡಿಯೋಕೆ ಹೋಗಿದ್ರಂತೆ. ಭಾವನಾ, ಅಂದರೆ ಹೀರೋಯಿನ್ ಆಗಿದ್ದೀನಿ ಅನ್ನೋದಕ್ಕಿಂತಲೂ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಇನ್ ಟರ್ಮ್ಸ್ ಆಫ್ ಆ ಸಿನಿಮಾದ ಆ ಫ್ಲೇವರ್ ಇದೆ ಗೊತ್ತಾ, ತುಂಬ ಅದನ್ನು ದೊಡ್ಡ ಮಟ್ಟಕ್ಕೆ ಸ್ವೀಕರಿಸಿ ಸೆಲೆಬ್ರೇಟ್ ಮಾಡೋದು, ಅದು ರೀಕಾಲ್ಗೆ ಚೆನ್ನಾಗಿತ್ತದು. ಆ ಹೊಡಿಮಗ ಅನ್ನೋದು ಕನೆಕ್ಟ್ ಆಗಿದ್ದು. ಅವತ್ತು ಶಿವಣ್ಣ ಕೂಡ ನಗ್ತಾಯಿದ್ರು. ಹೌದು. ಒಂದು ಅಸಲಿ ಎಸೆನ್ಸ್ ಹೆಂಗಿತ್ತು ಆ ಟೈಮಲ್ಲಿ ನಿಮಗೆಲ್ಲ? ಅವಾಗ ಅಷ್ಟೇನು ಯೋಚನೆ ಮಾಡಿಲ್ಲ ಸರ್. ನಾನು ಐ ಥಿಂಕ್ ಮನೆಗೆ ಬಂದಮೇಲೆ ಪ್ರಾಸೆಸ್ ಮಾಡಿದ್ಮೇಲೆ ನನಗೆ ಇಷ್ಟೆಲ್ಲ ಆಯ್ತಲ್ಲ ಇವತ್ತು ಅಂದಂಗಿತ್ತು. ಸೊ ಇನ್ನೂ ದಿನ ಹೊಸದಾಗೇ ಇದೆ ನನಗೆ. ಇನ್ನೂ ಎಲ್ಲ ಹೊಸದಾಗಿ ನಡೆದಿರೋದ್ರಿಂದ ಇನ್ನೂ ಪ್ರಾಸೆಸ್ ಮಾಡ್ತಾನೆ ಇದ್ದೀನಿ ಸರ್ ನಾನು. ಅಲ್ವಾ? ಮೇಲಾಗಿ ಈ ಥರದೊಂದು ತುಂಬ ಕಂಟೆಂಪ್ರರಿ ಆದ ಸಬ್ಜೆಕ್ಟ್ ಇದು. 6 ವರ್ಷ 7 ವರ್ಷ ಗ್ಯಾಪ್ ಆಯಿತು ಅನ್ನೋದಕ್ಕಿಂತಲೂ ನಾನು ಹೇಳ್ತಾ ಇರೋದು, ಒಬ್ಬ ನಾಯಕ ನಟ ತುಂಬ ಸ್ಟ್ರಗಲ್ ಮಾಡ್ತಾ ಅಥವಾ ಕತೆಗಳನ್ನು ಹುಡುಕ್ತಾ ಒಂದು ಒಳ್ಳೆಯ ಕತೆನ ಸಿನಿಮಾ ಆಗಿ ರೂಪ ಆಗಬೇಕು ಅಂತಂದರೆ ಅದಕ್ಕೊಂದು ಸಣ್ಣ ಪ್ರೊಸೆಸ್ ಬೇಕಾಗುತ್ತೆ. ಹೌದು. ಬಟ್ ಜೆಸಿ ಇದು ನಾನು ಆ ಮೇಕಿಂಗ್ ಎಲ್ಲ ನೋಡಿದಾಗ ಇದು ವರ್ಕ್ ಆಗುವಂಥ ಸಿನಿಮಾ. ಯಾಕೆ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಮತ್ತು ಈ ಕೋರ್ಟು ಡ್ರಾಮಾ ಮೇಲೆ ತುಂಬ ಬಂದಿದೆ ಸಿನಿಮಾಗಳು. ಬಟ್ ಇಲ್ಲಿ ಎಲ್ಲವನ್ನೂ ಹೇಳುವಂಥ ಪ್ರಯತ್ನವನ್ನು ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಇದಕ್ಕೆ ಫಸ್ಟ್ ಕನೆಕ್ಟ್ ಆಗಿದ್ದು ಹೇಗೆ ಪ್ರಖ್ಯಾತು? ಅಂದರೆ ಮೊದಲು ಬಂದು ಕತೆ ಹೇಳ್ತಾರೆ ಸರ್. ನನಗೆ ಕತೆ ಹೇಳಿದ ತಕ್ಷಣ ಹೌದಲ್ವಾ, ಕರೆಕ್ಟ್ ಅಲ್ವಾ, ನೀವು ಹೇಳ್ದಂಗೆ ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಲಾ ಆಗಿರ್ಬೋದು, ಇಲ್ಲೇನೋ ಜೆಸಿ ವ್ಯವಸ್ಥೆ ಆಗಿರ್ಬೋದು,
ಯಾಕೆಂದರೆ ನಾವು ನೋಡ್ತಾ ಇದ್ವಿ ಅದನ್ನು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ರು JC ಒಳಗಡೆ ಹೋಗಿ ಬಂದರೆ ಯಾವ ರೀತಿ ಅವ್ರದ್ದು ಅನುಭವಗಳಿರುತ್ತೆ, ಅದು ನಮ್ಗೆ ತುಂಬ ಕ್ಯೂರಿಯಾಸಿಟಿ ಹುಟ್ಟಾಕೋದು. ಹೌದಾ, ಆಗಿರುತ್ತಾ, ಹೀಗಿರುತ್ತಾ, ಈ ಥರ ಎಲ್ಲ ಇದೆಯಾ ಒಳಗಡೆ, ಅದೊಂದು ಯಾವಾಗಲೂ ಕ್ಯೂರಿಯಸ್ ವಿಚಾರ. JC ಅನ್ನೋದು ಒಂದು ಕ್ಯೂರಿಯಸ್ ವಿಚಾರ ಆಗಿತ್ತು. ಆ್ಯಂಡ್ ನನಗೆ ಅದನ್ನು ಹೇಳಿದಾಗ ನಾನು ತುಂಬ ನನ್ನ ಫ್ರೆಂಡ್ ಸರ್ಕಲಲ್ಲೇ ನೋಡ್ತಾ ಇದ್ದೆ. ಅಂದರೆ ಚಿಕ್ಕ ಚಿಕ್ಕ ಏಜ್ಗೆ ಯಾವ ರೀತಿ ಹಾಳಾಗ್ತಿದ್ರು, ಚಿಕ್ಕ ಏಜ್ಗೆ ಕೇಸ್ ಮಾಡ್ಕೊಳ್ಳೋದಂತೆ. JC ಹೋಗಿ ಬಂದರೆ ಅಂದರೆ ಅವ್ನು ಏನೋ ಹೋಗಿ ಬಂದರೆ ದುಡ್ಡು ಆರ್ಡ್ರಲ್ಲಿ ಇದ್ದಾಗದ್ದು ಬಂದಿರೋ ಥರ ಫೀಲ್ ಅವ್ರಿಗೆ ಏರಿಯಾಗಿ ಬಂದ್ಬಿಟ್ರೆ JC ಹೋಗಿ ಬಂದಿಡಿ ಅಂತ. ಬಟ್ ಅಲ್ಲಿ ಪರಿಣಾಮಗಳು ಅವ್ರ ಹತ್ರ ಕುತ್ಕೊಂಡು ಒಂದೊಂದು ಚರ್ಚೆ ಮಾಡಿದಾಗಲೇ ನಮಗೆ ಅರ್ಥ ಆಗೋದು ಎಷ್ಟು ಕಷ್ಟ ಒಳಗಡೆ, ಎಷ್ಟು ಅಂದರೆ ಎಷ್ಟು ಕೇವಲವಾಗಿ ನೋಡುತ್ತೆ ಸಮಾಜ ಅವ್ರನ್ನ, ಸುತ್ತಮುತ್ತಲು ಜನ ಅನ್ನೋದು. ನನಗೆ ಅದನ್ನು ಹೇಳಬೇಕಿತ್ತು ಜನಕ್ಕೆ ಅಂತ ಅನಿಸ್ತು ನನಗೆ. ಈ ಎಲ್ಲರೂ ರೋಡಿಸಮ್ ಸಿನಿಮಾಗಳು ಮಾಡ್ತಾರೆ, ಏನೋ ಹೀರೋ ಇರ್ತಾನೆ, ವಿಲನ್ ಇರ್ತಾನೆ, ಒಂದು ಗಡ್ಜ್ ಇರುತ್ತೆ, ಹೊಡಿತಾರೆ, ಸಾಯಿಸ್ತಾರೆ, ಕಡೆ ರಿವೆನ್ಸ್ ತೊಗೊತಾರೆ, ಮುಗಿಯುತ್ತೆ. ಬಟ್ JC ಅನ್ನೋ ಒಂದು ವಿಚಾರನ ನಾನು ಜನಕ್ಕೆ ಹೇಳಬೇಕು, ಈಗ ಯುವಕರಿಗೆ ಹೇಳಬೇಕು, ಒಂದು ವಾರ್ನಿಂಗ್ ಎಲ್ಲ ಒಂದು ಡಿಸ್ಕ್ಲೇಮರ್ ಥರ ಕೊಡಬೇಕು ನಾನು ಈಗ ಯುವಕರಿಗೆ ಅಂತ ನನಗನ್ನಿಸ್ತು. ಸೊ ಅದಕ್ಕೆ ಈ ಕಥೆನ ಒಪ್ಕೊಂಡು ಏನೇ ಆದರೂ ಶತಾಯಗತಾಯ ಇದನ್ನು ನಾವು ತೆರೆ ಮೇಲೆ ತರಲೇಬೇಕು. ಸಖತ್ತಾಗಿದೆ ಕತೆ, ನನಗೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಒಳ್ಳೆ ಸಬ್ಜೆಕ್ಟು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಭಾಳ ಪ್ರಯತ್ನ ಪಟ್ಟು, ಅಂದರೆ ಈಗ ಯಾರೊಬ್ಬರು ಬಂದು ಕತೆ ಹೇಳಿ ಪ್ರೊಡ್ಯೂಸರ್ ಹಿಡಿದಾರೆ, ಹೋಗಿ ಆ್ಯಕ್ಟ್ ಮಾಡ್ಬಿಡ್ತೀವಿ, 3 ತಿಂಗಳಲ್ಲಿ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ, ರಿಲೀಸ್ ಆಗುತ್ತೆ, ಏನೋ ಒಂದು ಆಗುತ್ತೆ, ಓಕೆ. ಬಟ್ ತುಂಬ ಮನ್ಸಾರೆ ಇಷ್ಟಪಡ್ತೀನಿ ಈ ಕಥೆನ. ನಾನೇ ಇದನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಏನಾದ್ರು ಮಾಡಿ ತರಬೇಕಲ್ಲಪ್ಪ ಅಂತ ಹೇಳಿ ಇಷ್ಟು ಶ್ರಮ ಹಾಕಿ ಮುಗಿಸಿದ್ದೀವಿ ಸರ್. ಜೊತೆಗೆ ನಿಮ್ಮ ಥರನೇ ಭಾವನಾಂದ್ ಫಸ್ಟ್ ಸಿನಿಮಾ ಆಗಿದ್ರೂ ಇಂಡಸ್ಟ್ರೀಲಿ ಅವ್ರ ತಂದೆ ತುಂಬ ವರ್ಷದಿಂದ ಇದ್ದಾರೆ. ಅಂದರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿಯ ಜನ ಗೊತ್ತು, ಸಿನಿಮಾ ಹೇಗಾಗುತ್ತೆ ಅಂತ ಗೊತ್ತು. ಅದೆಲ್ಲವನ್ನು ಮೀರಿ ಮಗಳು, ಅಂದರೆ ನನ್ನ ಮಗಳು ಹೀರೋಯಿನ್ ಆಗಿ ಲಾಂಚ್ ಆಗಬೇಕು ಅನ್ನೋಂಥ ಮೈಂಡ್ಸೆಟ್ ಆಗಲಿ, ಅಥವಾ ಭಾವನಾಗೆ ನಮ್ಮ ತಂದೆಗೆ ಎಲ್ಲವೂ ಗೊತ್ತು ಅನ್ನೋದನ್ನು ಹೊರತುಪಡಿಸಿಯೂ ಸಹ ತುಂಬ ಕಡೆ ಅವರು ಆಡಿಷನ್ಸ್ ಕೊಡ್ತಾರೆ. ಅದು ಆ ಪ್ರಾಸೆಸ್ ಕೀಪ್ ಆನ್ ನಡೀತಾ ಇರುತ್ತೆ. ಒನ್ ಫೈನ್ ಡೇ ಅಲ್ಲ, ಈ JC ಲಕ್ಕಿ ಡಿಪ್ಪಲ್ಲಿ ಅವ್ರು ಬರ್ತಾರೆ. ಈ ಆಡಿಷನ್ಸು, ಈ JC ಆನ್ ಬೋರ್ಡ್ ಎಲ್ಲ ಹೇಗಮ್ಮ ಅದು? ಸೊ ಅದೇ ಸರಿ, ತುಂಬ ಹಲವಾರು ಆಡಿಷನ್ಸ್ ಕೊಟ್ಟಿದ್ದೆ, ಯಾವುದು ವರ್ಕ್ ಆಗಿರಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಈ ಸಿನಿಮಾಗೆ ಆಡಿಷನ್ ಕೊಟ್ಟಿದ್ರು. ಅವರು ಬಂದಿದ್ದಾಗ ನಮ್ಮ ಡೈರೆಕ್ಟರ್ ಅವ್ರು ಕೇಳಿದರು, ನಿಮ್ಗೆ ಯಾರಾದರೂ ಆರ್ಟಿಸ್ಟ್ ಗೊತ್ತಾ ಅಂತ. ಅವರು ಒಂದು 4-5 ಪ್ರೊಫೈಲ್ ತೋರಿಸ್ತಲ್ಲಿ ನನ್ನ ಫೋಟೋ ನೋಡಿ ಇವ್ನ ಬರೋಕ್ಕೆ ಕೇಳಿ ಅಂತಂದರು. ಸೊ ಹಾಗಾಗಿ ನಾನು ಬಂದು ಫಸ್ಟ್ ಆಡಿಷನ್ ಕೊಟ್ಟು ಸುಮಾರು ಒಂದು ಪ್ರಾಸೆಸ್ಸೇ ನಡೀತು. ತುಂಬ ಜನ ಎಲ್ಲ ಆಪ್ಷನ್ಸ್ ಎಲ್ಲ ನೋಡ್ತಿದ್ರಲ್ಲ, ಸೊ ಹಾಗಾಗಿ ಲಾಸ್ಟಲ್ಲಿ ನನ್ನನ್ನು ಆಯ್ಕೆ ಮಾಡಿದರು ಸರ್. ಅಂದರೆ ಆಡಿಷನ್ಸ್ ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ನನ್ನ ಪಾಯಿಂಟ್ ಅಷ್ಟೇ. ಹೌದು ಹೌದು. ಎಲ್ಲೋ ಕೊಟ್ಟಿದ್ದು ಆಡಿಷನ್ನು, ಎಲ್ಲೋ ಈ ಥರದ ಹುಡುಗನ್ನ ರೆಫರ್ ಮಾಡೋದಂಥದ್ದು, ಅದು ತಗೊಳ್ಳಿ ಅನ್ನೋವಂಥದ್ದು. ಅಂದರೆ ಆ ಪ್ರಯತ್ನ ಬಿಡದೆ ಹೋದರೆ ಎಲ್ಲೋ ಒಂದು ಕಡೆ ರೂಟ್ ಸಿಗುತ್ತೆ ಅಂತ. ಖಂಡಿತ ಸರ್, ಅಲ್ವಾ? ಪ್ರಯತ್ನ ಪ್ರತಿದಿನ ನಾವು ಪಡ್ತಾನೆ ಇರಬೇಕು, ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಗುತ್ತೆ. ನನಗೆ ಅವತ್ತು ಮಜಾ ಆಗಿದ್ದು ಬದ್ಧತೆ ಅಂತೀವಿ ನಾವು, ಅಂದರೆ ಆ ಕಮಿಟ್ಮೆಂಟ್ ಅಂತೀವಿ ಗೊತ್ತಾ, ಸಿನಿಮಾದ ಕಮಿಟ್ಮೆಂಟು. ಇವನ್ ಆ ಮಾತಲ್ಲೂ ಕೂಡ ಆ ಕಮಿಟ್ಮೆಂಟ್ಗಳಿರಬೇಕು ಅಂತ. ಅವತ್ತಿನ ಇವೆಂಟಲ್ಲಿ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟವಾಗಿ ನಾನು ಅದನ್ನು ಸ್ವೀಕರಿಸಿದ್ದು, ಲೆಜೆಂಡರಿ ರೈಟ್ರು, ಲೆಜೆಂಡರಿ ಡೈರೆಕ್ಟ್ರು ಪ್ರೇಮ್ ಸರು ಅವರ ಮಾತನ್ನು ಎಷ್ಟು ನೀವು ಸ್ಪೋರ್ಟಿವ್ ಆಗಿ ತೊಗೊಂಡು ಅದಕ್ಕೊಂದು ಪ್ರೀತಿಯಿಂದ ನೀವು ಅಂದರೆ ಅದನ್ನು ಕೌಂಟ್ರನ್ನೋ ಆ ಕೆಟ್ಟ ಪದ ಬಳಸಲ್ಲ, ನಂಗೆ ಅದು ಬೇಡ, ನೀವು ಅವ್ರಿಗೆ ಕನ್ವೆ ಮಾಡ್ತೀರಾ ಸರ್, ಇಲ್ಲ ಸರ್ ಎಲ್ಲರೂ ಹೀರೋ ಆಗ್ಬೇಕಂತ ಬರ್ತಾರೆ, ಬಟ್ ಗಟ್ಟಿದ್ದವ್ರು ಮಾತ್ರ ನಿಂತ್ಕೋತಾರೆ ಅಂತ. ಇದು ಪರ್ಸ್ನಲಿ ಹೇಗೆ ಕನೆಕ್ಟ್ ಆಗುತ್ತೆ ಪ್ರಖ್ಯಾತಿಗೆ ಅಂತ? ಅಂದರೆ ನನಗೆ ಅದು ಏಕೆಂದರೆ ನಾನು ಪಟ್ಟಿರೋ ಸ್ಟ್ರಗಲ್ಲು ನನಗೆ ಒಬ್ಬನಿಗೆ ಗೊತ್ತು ಸರ್. ನಾನು ಎಷ್ಟು ನೊಂದಿದ್ದೀನಿ, ಬೆಂದಿದ್ದೀನಿ. 7 ವರ್ಷ ನನಗೆ ವೇದಿಕೆ ಸಿಗ್ತಾ ಇಲ್ಲ, ಒಳ್ಳೆ ಡೈರೆಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಗ್ತಾ ಇಲ್ಲ. ಈಗ ಸಿನಿಮಾ ಒನ್ ಮ್ಯಾನ್ ಶೋ ಅಲ್ಲ, ನಾನು ಒಬ್ಬನೇ ಮಾಡ್ಕೊಂಡು ಎಲ್ಲ ನನ್ನ ತೆರೆ ಮೇಲೆ ಬರುವಂಥ ಇದಲ್ಲ. ಒಂದು ಟೀಮ್ ಬೇಕು, ಅದಕ್ಕೆ ಪ್ರೊಡಕ್ಷನ್ ಟೀಮ್ ಇರಬೇಕು, ಡೈರೆಕ್ಷನ್ ಟೀಮ್ ಇರಬೇಕು, ಎಲ್ಲ ಥರದವರು ಕೂಡಿ ಮಾಡುವಂಥ ಒಂದು ಕೆಲಸ ಸಿನಿಮಾ. ಹಂಗೆ ಹೇಳ್ತಾ ಇದ್ದಂಗೆ ನನಗೆ ಸಡನ್ ಆಗಿ ಶ್ರೀಮಂತರ ಮಕ್ಕಳು ಮಾಡಿದ್ಯಾ, ಓ ಏನಪ್ಪ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಅಂತ ನನಗೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಲ್ಲ, ಮೇಲಾಗಿ ನೋಡಕ್ಕೆ ಹ್ಯಾಂಡ್ಸಮ್ ಆಗಿರೋ ಹುಡುಗರಿಗೆ ಇದೊಂದು ಸಮಸ್ಯೆ ಇದು. ಹೌದು, ಬೆಳ್ಳಿ ಗುದ್ದಕ್ಕೆ ಇದ್ಬಿಟ್ರೆ ಶ್ರೀಮಂತ ಅನ್ಕೊಂಡ್ಬಿಡ್ತಾರೆ, ಅದು ಪ್ರಾಬ್ಲಮ್. ಅವಾಗ ಸ್ವಲ್ಪ ನಾವು ಕಪ್ಪುಗೆ ತೆಳ್ಳಿಗೆ ಏನೋ ಇದ್ರೆ ಪಾಪ ಬಿಡುವ ಅಂತ ನಾವು ಸ್ವಲ್ಪ ಬೆಳ್ಳಿ ಉದ್ದಕ್ಕಿದೀವಲ್ಲ, ಸೊ ಇವನು ಶ್ರೀಮಂತ ಅಂದ್ಕೊಂಡು ಹೇಳಿದ್ರು. ಬಟ್ ಆಮೇಲೆ ಗೊತ್ತಿತ್ತು, ನಮ್ಮ ತಂದೆ ಆಕ್ಷನ್ ಕಟ್ ಹೇಳಿದ್ರು. ಅಂದರೆ ನಾನೇನು ತೀರಾ ಬಡ ಕುಟುಂಬದ ಬಂದವನು ಅಲ್ಲ ಸರ್, ನಮ್ಗೆ ಎಲ್ಲ ರೀತಿ ಸೌಲಭ್ಯಗಳು ನಮ್ಮ ತಾತನೇ ಹೋಗಿದ್ರು. ಸೊ ನಾವು ಚೆನ್ನಾಗೇ ಇದ್ದೀವಿ ಊರಲ್ಲಿ ಎಲ್ಲ. ಬಟ್ ನಂದೇನು ಅಂದರೆ, ಅಯ್ಯೋ ನಮ್ಮ ಅಪ್ಪನ ದುಡ್ಡನ್ನ ತಗೊಬಂದು ನಾನು ಸಿನಿಮಾಗೆ ಹಾಕ್ಬಿಟ್ಟು ನಾಳೆ ದಿನ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಾಕೋವರೆಗೂ ಲೈಫ್ ಲಾಂಗ್ ಇರುತ್ತಲ್ಲಪ್ಪ,
ಯಾಕೆ ಬೇಕು ನನಗೆ ಗೊತ್ತಿಲ್ಲ ವಿದ್ಯೆ ಹೇಗೆ ಏನು ಅಂತ. ಸಿನಿಮಾ ನಿರ್ಮಾಣ ವಿದ್ಯೆ ಗೊತ್ತಿಲ್ಲ, ವ್ಯಾಪಾರ ವಿದ್ಯೆ ಗೊತ್ತಿಲ್ಲ, ಅಭಿನಯ ಒಂದು ಗೊತ್ತು ಅಷ್ಟೇ ನನಗೆ. ತಗೊಬಂದ್ಬಿಟ್ಟು ಇಲ್ಲಿ ಯಾರು ಮೊದಲೇ ಎಲ್ಲ ಎದುರಿಸ್ತಾರೆ, ಏನು ಯಾಕೆ ಸಿನಿಮಾ ಅಂದರೆ ಅದನ್ನು ತಗೊಂಡಾಗ ಭೂಮಿ ಮೇಲೆ ಹಾಕಿದ್ರೆ ಅದು ಬರೋ ವರ್ಷಕ್ಕೆ ಡಬಲ್ ಆಗಿರ್ತದೆ. ಇಲ್ಲಿ ತಗೊಬಂದು ಹಾಕಿದ್ರೆ 5,000 ರೂಪಾಯಿ ಆಡಿ ಸಿಗುತ್ತೆ ಅಷ್ಟೇ ನನಗೆ. ಸೊ ನನ್ನ ಒಂದು ಇಂಟೆನ್ಷನ್ ಅದಿತ್ತು. ಬಟ್ ಆ್ಯಕ್ಚುಲಿ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಕನ್ವರ್ಸೇಷನ್. ಅಂದರೆ ಎಲ್ರಿಗೂ ಅರ್ಥ ಆಯ್ತಲ್ಲಿ. ಇನ್ ಟರ್ಮ್ಸ್ ಆಫ್ ಬಡವರು ಶ್ರೀಮಂತರನ್ನ ಪದ ಅಲ್ಲ, ಜೋಗಿ ಪ್ರೇಮ್ ಸರ್ ಹೇಳಿದ್ದು ಸತ್ಯ, ಎಸ್ ಗುರು ಪ್ರಖ್ಯಾತ್ ಹೇಳಿದ್ರು ಸತ್ಯ ಅಲ್ವಾ? ಹಾಗಾದ್ರೆ ಹೌದು ಸರ್. ಅದು ಮೈಲೇಜ್ ಅಂತ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅಲ್ವಾ? ಅಲ್ಲ ನಾನು ಅದೇ ನನಗೇನು ಗೊತ್ತು, ನಾನು ಅವ್ರಿಗೆ ಹೇಳೋ ರೀತಿ ಕನ್ವೆ ಆಗೋ ರೀತಿ ಹೇಳಿದೆ ಸರ್. ಇಲ್ಲ, ಸ್ಮೈಲ್ ಕೊಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಅವ್ರ ಹಿಂದಿನ ಸೀಟಲ್ಲಿ ಕೂತಿದ್ದೆ. ಬಟ್ ಚೆನ್ನಾಗಿತ್ತು, ಮೇಲಾಗಿದ್ದು ಆ ಥರದ್ದು ಆಗಬೇಕು. ಅದು ತುಂಬ ಹೆಲ್ದಿ ಚರ್ಚೆ ಅದು. ಹೌದು ಸರ್. ಒಂದು ಸ್ಟೇಟ್ಮೆಂಟ್ಗೆ ನಾವು ಸಾಮಾನ್ಯವಾಗಿ ಇಷ್ಟಕ್ಕೆ ನಾವು ನೋಡೋವಂಥದ್ದು ಪರ್ಸ್ಪೆಕ್ಟಿವ್ ಹೇಗಿರ್ತಾರೆ, ಗುರು ಸರ್ ಹಿಂಗೆ ಅಂದ್ರಲ್ಲ ಅದಕ್ಕೆ ಇವ್ರು ಹಿಂಗೆ ಅಂದ್ರ ಅಲ್ಲ. ಆ್ಯಕ್ಚುಲಿ ಪ್ರೇಮ್ ಅವ್ರು ಅಂದಿದ್ದು ಕರೆಕ್ಟು, ಅದಕ್ಕೆ ಸೈಬಲ್ಟೇನಿಯಸ್ ಆಗಿ ಪ್ರಖ್ಯಾತ್ ಹೇಳಿದ್ದು ಕೂಡ ಕರೆಕ್ಟು. ಎಂಡ್ ಆಫ್ ದ ಡೇ ಶ್ರಮ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ ಅಂತ ಅಲ್ವಾ? ಅವತ್ತು ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಶಿವಣ್ಣನ್ನೇ ನೋಡ್ತಾ ಇದ್ರು ಭಾವನ. ಅಂದರೆ ನಾನು ಮಾತಾಡೋವಂಥ ಮಾತು ಫಸ್ಟು ಶಿವಣ್ಣಗೆ ಕನೆಕ್ಟ್ ಆಗ್ತಿದೆಯಾ, ಪಕ್ಕದಲ್ಲಿ ಪ್ರೇಮ್ ಅವ್ರಿಗೆ ಕನೆಕ್ಟ್ ಆಗ್ತಿದೆಯಾ, ಅವ್ರ ಕಣ್ಣಲ್ಲಿ ಅದಿತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಯಾರು ಕಾಣಲ್ಲ ಸರ್, ಅಷ್ಟು ಬ್ರೈಟ್ ಲೈಟ್. ಬಟ್ ಹೆಂಗ್ ಗೊತ್ತಾ, ಹೆಂಗ್ ಗೊತ್ತಾ, ಶಿವಣ್ಣ ಅಂದ್ರು ಇಲ್ಲ ಎಲ್ಲರೂ ಮಾತಾಡಲಿ ಅಂದರು. ಈಗ ಎಲ್ಲರೂ ಮಾತಾಡಲಿ ಅನ್ನೋದು ಅದು ಬೇರೆ ಪರ್ಸ್ಪೆಕ್ಟಿವ್. ಬಟ್ ನನ್ನ ಮಾತನ್ನು ಪರ್ಟಿಕ್ಯುಲರ್ ಆಗಿರು ಇಂಥವ್ರೇ ಕೇಳಿ ಅಂತ ಅದು ಕಾಮನ್ ಬಂದ್ಬಿಡುತ್ತದು. ಪ್ರಖ್ಯಾತು ಎಷ್ಟೋ ಸರಿ ಶಿವಣ್ಣನ ಭೇಟಿ ಆಗಿರ್ಬೋದು, ಪ್ರೇಮ್ ಸರ್ನ ಭೇಟಿ ಆಗಿರ್ಬೋದು. ವೆನ್ ಇಟ್ ಕಮ್ಸ್ ಟು ಒಂದು ಸ್ಟೇಜ್ ಅಂತ ಬಂದಾಗ ಗುರು ಲೆಟ್ ದಮ್ ಲಿಸನ್ ಮೈ ವರ್ಡ್ಸ್, ಅದು ಬಂದ್ಬಿಡುತ್ತೆ. ಈ ಹೆಂಗಿತ್ತು ಅದು ಆ ಮೈಂಡ್ಸೆಟ್ ಆ ಟೈಮಲ್ಲಿ? ಶಿವಣ್ಣ, ಪ್ರೇಮ್ ಸರ್ ಎಲ್ಲರೂ ಸರ್, ನಾನು ಸ್ಟೇಜ್ ಮೇಲೆ ಹೋಗಿ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟು ಏನು ಮಾತಾಡಿದೆ ಅಂತಲೂ ನನಗೆ ರಿಯಲೈಸ್ ಆಗಿಲ್ಲ, ಏನು ನಡೀತು ಅಂತಲೂ. ಅದೇ ನಾನು ಹೇಳಿದ್ನಲ್ಲ, ನನಗೆ ಒಂದು ಸ್ವಲ್ಪ ಟೈಮ್ ಬೇಕಾಯಿತು ಎಲ್ಲ ಪ್ರಾಸೆಸ್ ಮಾಡಿ. ಇವತ್ತು ಹಿಂಗೆಲ್ಲ ನಡೀತಾ ಅನ್ನೋದಕ್ಕೆ ನನಗೆ ಒಂದು ಸ್ವಲ್ಪ ಟೈಮ್ ತೊಗೊಂತು. ಸೊ ಐ ಥಿಂಕ್ ಆ ಮೊಮೆಂಟಲ್ಲಿ ಅದು ನಡೆದೋಯ್ತು ಅಷ್ಟೇ. ಅಂತ ಏನು ಲೆಕ್ಕ ಹಾಕಿ ಕ್ಯಾಲ್ಕುಲೇಟರ್ ಏನೂ ಇಲ್ಲ, ಹೋದೆ, ಮನಸ್ಸಲ್ಲಿ ಏನು ಅನಿಸ್ತು ಹೇಳಿದೆ, ಬಂದೆ ಅಷ್ಟೆ. ಬಟ್ ಭಾವನಾ ಅನ್ನೋ ನೇಮು ಶಿವಣ್ಣಗೆ ಕೌಂಟ್ ಆಗುತ್ತೆ, ಟಗರು ಕೌಂಟ್ ಆಗುತ್ತೆ. ಅಲ್ಲೂ ಭಾವನಾ ಅವರು ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿದರು. ಅಂದರೆ ಆ ಹೆಸರಿದೆ ಗೊತ್ತಾ, ಅಂದರೆ ಸಾಮಾನ್ಯವಾಗಿ ನಾವು ಅಂತೀವಿ ಈ ಥರದ ಹೆಸರು ವರ್ಕ್ ಆಗುತ್ತೆ, ಈ ಥರದ ಹೆಸರು ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತ. ಟಗರಲ್ಲಿ ಕೂಡ ಇವನ್ ಭಾವನವ್ರ ಜೊತೆ ತುಂಬ ದೊಡ್ಡ ಮ್ಯಾಸಿವ್ ಹಿಟ್ ಆದಂಥ ಸಿನಿಮಾ. ಈ ಥರದ ಹಿಟ್ ಕಾಂಬಿನೇಷನ್ಗಳು ಒಂದ್ಸಲ ನೀವು ನೋಡಿರ್ತೀರಿ, ಸಿನಿಮಾಗಳಲ್ಲಿ ನೋಡಿರ್ತೀರಿ. ಅಂಥವರು ನಮ್ಮ ಇವೆಂಟಿಗೆ ಬಂದು ಅದು ತುಂಬ ಕ್ಲೋಸ್ ಇದೀವಿ ಅನ್ನೋ ಕಾರಣಕ್ಕಲ್ಲ, ಈ ಹುಡುಗನಿಗೆ ಒಳ್ಳೇದಾಗಬೇಕು, ಈ ಹುಡುಗಿಗೆ ಒಳ್ಳೇದಾಗಬೇಕು ಅಂತ ಆ ಮೈಂಡ್ಸೆಟ್ಟಲ್ಲಿ ಬರ್ತಾರೆ. ಇದನ್ನು ನೀವು ಹೇಗೆ ರಿಸೀವ್ ಮಾಡ್ತೀರಂತ? ಅಂದರೆ ಅದು ಬ್ಲೆಸ್ಸಿಂಗೇ ಅನಿಸ್ಬೋದು ಸರ್. ಏಕೆಂದರೆ ಅಂಥ ದೊಡ್ಡ ಲೆಜೆಂಡ್ಸು ಬಂದು ನಮ್ಮಂಥ ಹೊಸಬ್ರಿಗೆ ಆಶೀರ್ವಾದ ಮಾಡಿ ಹೋಗೋದು. ಆ್ಯಂಡ್ ನಮ್ಮ ಪೋಸ್ಟರ್ನ ಹೊಗಳುತ್ತಾರೆ, ನನಗೆ ಜೋಗಿ ಜ್ಞಾಪಕ ಆಯಿತು ಅಂತಾರೆ. ಪ್ರೇಮ್ ಅವರು ನನಗೆ ಅದೊಂದು ಸಾಲನ್ನ ಹಾಡ್ತಾರೆ, ಶಿವಣ್ಣ ಹಿಂಗೆ ಬರ್ತಾಯಿದ್ರೆ ಹಿಂಗಿತ್ತು ಅಂತೆಲ್ಲ. ನಾವೆಲ್ಲ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಶಿಲ್ಲೆಗಳು ಹೊಡ್ಕೊಂಡು ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಬೆಳೆದಂಥವ್ರು. ಇವತ್ತು ನಾವು ಆ ಮಟ್ಟಿಗೆ ಏನೋ ಒಂದು ಸ್ವಲ್ಪ ಮಾಡಿದ್ದೀವಿ, ಅದನ್ನು ಹೊಗಳ್ತಾ ಇದ್ದಾರಲ್ಲ, ಇಂಥ ಲೆಜೆಂಡ್ಸ್ ಬಂದು ಡೈರೆಕ್ಟರ್ಗಳು ಹೊಗಳ್ತಾ ಇದ್ದಾರಲ್ಲ ಅಂದರೆ ಏನೋ ನಾವು ಹಾಕಿರೋ ಒಂದು ಶ್ರಮಕ್ಕೆ ದೇವರು ನಮಗೆ ಯಾರೋ ಆಶೀರ್ವಾದ ಮಾಡೋಕ್ಕೆ ಅಂಥ ಗುರುಗಳನ್ನೇ ಕಳಿಸಿದಾನೆ ವೇದಿಕೆಗೆ ಅಂತ ಅನಿಸ್ತು ನಮಗೆ. ಭಾಳ ಪ್ರೌಡ್ ಫೀಲಿಂಗ್ ಆಯಿತು ಸರ್. ಯಾಕೆ ನಮ್ಮ ಸಿನಿಮಾ ಇರೋದು ಆ ಫ್ಲೇವರೇ, ಅವರಿಬ್ಬರು ಬಂದು ಮಾಡಿರೋದು. ಅದು ನೇಚರ್ ಏನೋ ಒಂದೆಲ್ಲ ಕೂಡ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಸರ್, ಒಂದು ಒಳ್ಳೆ ಕೆಲಸಕ್ಕೆ ಇಂಟೆನ್ಷನ್ ತುಂಬ ಚೆನ್ನಾಗಿರ್ಬೇಕು ಅಷ್ಟೇ. ಹೌದು ಸರ್ ಅಲ್ವಾ? ನಮ್ಮ ಮನಸಾಕ್ಷಿಗಳು ಪ್ಯೂರ್ ಇದ್ದಾಗ ಅದು ಪ್ರಕೃತಿನೇ ಸಪೋರ್ಟ್ ಮಾಡುತ್ತೆ ನಾವು ಮಾಡೋ ಒಂದು ಒಳ್ಳೆ ಕಾರ್ಯಕ್ಕೆ. ಅದು ಆ ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು. ನಿಜ. ಬಟ್ ಏನಂತಂದರೆ ಪ್ರಖ್ಯಾತಿಗೆ ಏಜ್ ಆಗ್ಬೋದು, ಭಾವನಾಗೆ ಏಜ್ ಆಗ್ಬೋದು, ಇನ್ಕ್ಲೂಡಿಂಗ್ ರವಿ ನನಗೂ ಏಜ್ ಆಗ್ಬೋದು, ಬಟ್ ಶಿವಣ್ಣಗೆ ಏಜ್ ಆಗಲ್ಲ ಸರ್. ಅದಕ್ಕೆ ಅಂತ ಇದ್ರು ನೀವೆಲ್ಲ ಏಜ್ ವಿಷಯಕ್ಕೆ ನನ್ನ ಹತ್ರ ಬರಬೇಡಿ ನೀವೆಲ್ಲ ಅಂತ. ನನಗೆ ಲೈಟ್ ಬೇಡ, ನಾನೇ ಲೈಟ್ ಅಂದಾಗ ಸಖತ್ ಕೌಂಟ್ರಲ್ಲ ಅದು. ಮೇಲಾಗಿ ಅದೊಂದು ಪೋಸ್ಟರ್ ಚೆನ್ನಾಗಿ ಕೊಟ್ಟರು, ಹಿಂಗೆ ನಿಂತ್ಕೊಂಡ್ರೆ ಹಿಂಗೆ. ಅಂದರೆ ಇದರಲ್ಲಿ ಎಲ್ಲ ಥರದ ವಿಷಯಗಳಿದ್ದಾವೆ. ಎಕ್ಸ್ಟ್ರೀಮ್ ಸಾಧನೆ ಮಾಡಿದಂಥ ಒಬ್ಬ ವ್ಯಕ್ತಿ, ಎಕ್ಸ್ಟ್ರೀಮ್ ಫಿನಾನ್ಷಿಯಲಿ ಚೆನ್ನಾಗಿರೋಂಥ ವ್ಯಕ್ತಿ, ಅದು ಸಾಮಾನ್ಯರಾದಾಗ ಅದಕ್ಕೊಂದು ಕಳೆನೇ ಬೇರೆ ಬರುತ್ತೆ ಅಲ್ವಾ? ಈ ಥರದ ವಿಚಾರಕ್ಕೆ ಮೇಲಾಗಿ ನನಗೆ ಜೇಸಿಲಿ ಇಷ್ಟ ಆಗಿದ್ದು ಮೇಕಿಂಗು. ಆ ಟೈಟ್ಲಲ್ಲೇ ನೀವೊಂದು ಸ್ಕೆಚ್ ಹಾಕಿದ್ದೀರ ಗೊತ್ತಾ, ಅದೆಲ್ಲವೂ ಕಾಣುತ್ತೆ. ಅಂದರೆ ಸಾಮಾನ್ಯವಾಗಿ ಒಂದು ಸಿನಿಮಾದ ಟೈಟ್ಲು
ಒಂದು ಸಿನಿಮಾದ ಟೀಸರು ಟ್ರೇಲರು ಸಿನಿಮಾವನ್ನು ಕ್ಯಾರಿ ಮಾಡುವಂಥ ದೊಡ್ಡ ಪೊಟೆನ್ಷಿಯಲ್ ಇರುವಂಥ ಒಂದು ಕಾಂಟೆಂಟ್ ಅದು. ಹೌದು, ಆ ಸ್ಕೆಚ್ಚೇ ಸಖತ್ತಿದೆ. ಆ ಸ್ಕೆಚ್ ಬಗ್ಗೆ ಹೇಳಿ ನನಗೆ. ಆ ಸ್ಕೆಚ್ ಸಖತ್ತಿದೆ. ಅಂದರೆ ಅದು ಅಷ್ಟು ಡೀಟೇಲ್ಡ್ ಆಗಿ ಅರ್ಥ ಮಾಡಿಸ್ಬೇಕು ಅಂತ ಸರ್. JC ಅಂದಿದ ತಕ್ಷಣ ಎಲ್ಲರೂ ಯಾರೋ ಜಯಚಾಮರಾಜ ಯೂನಿವರ್ಸಿಟಿ ಅನ್ಕೊಂತಾರೆ. ಯಾರೋ ಬಂದು ಜಯಣ್ಣ ಕಂಪ್ಯೂಟರ್ ಏನು JC ಅಂತ ಇಟ್ಟಿದ್ದೀರಾ ಟೈಟ್ಲು. ಸೊ ಅದಕ್ಕೆ ಅದೊಂದು ಜೈಲ್ ಫ್ಲೇವರ್ ಬೀಳಬೇಕು ಟೈಟಲ್ ಮೇಲೆ ಅಂತ ಹೇಳಿ ಆ ಸರ್ಪಣಿ ಮತ್ತೆ ಇದು ಮುಳ್ಳು, ಆಮೇಲೆ ಡೀಟೇಲ್ ಆಗ ಕಂಬಿ ಒಳಗಡೆ ಜುಡಿಷಿಯಲ್ ಕಸ್ಟಡಿನಲ್ಲಿ ಲೆಟರಿಂಗ್ಸ್, ಇದ್ದ ಯೂನಿವರ್ಸಿಟಿ ಕೆಳಗಡೆ ಹಿಂದೆಗಡೆ ಬ್ಯಾಕ್ಡ್ರಾಪ್ ಜೈಲ್ ಮಾಡಿದ್ರೆ ಸ್ವಲ್ಪ ಜನಕ್ಕೆ JC ಜೈಲು ಅಂಡರ್ವರ್ಲ್ಡ್ ಲ್ಯಾಂಗ್ವೇಜ್ ಅಲ್ಲಿ ಜೈಲ್ನ ಎಲ್ಲರೂ JC ಅಂತಾರೆ, ಜುಡಿಷಿಯಲ್ ಕಸ್ಟಡಿ ಅಂತಾರೆ ಅಂತ ಫೀಲ್ ಮಾಡಿಸ್ಬೇಕು ಅಂತ ಹೇಳಿ ಅಷ್ಟು ಡೀಟೇಲ್ಡಿಗಾಗಿ ನಿರ್ದೇಶಕರು ಕೆಲಸ ಮಾಡಿ ಪೋಸ್ಟರ್ ಡಿಸೈನರ್ ಹತ್ರ ಕೆಲಸ ತೆಗೆಸ್ಕೊಂಡಿದ್ದಾರೆ. ವೆರಿ ನೈಸ್. ನನಗೆ ಒಂದಷ್ಟು ಗ್ಲಿಮ್ಸ್ ನೋಡಿದಾಗ ನಾನು ನಿಮ್ಮನ್ನು ಫೀಲ್ ಮಾಡಬಲ್ಲ ಏನು ಮಾಡಿರ್ತೀರ ಅಂತ. ಬಟ್ ಒಂದಷ್ಟು ಕಡೆ ಭಾವನಾಂದು ನನಗೆ ಕರೆಕ್ಟಾಗಿ ಅಂದರೆ ಎಕ್ಸಾಕ್ಟ್ಲಿ ಏನು ಕನ್ವೆ ಆಗುತ್ತೆ ಭಾವನಾನ ಪಾತ್ರ ಅಂತ ಗೊತ್ತಾಗಲಿಲ್ಲ. ಏನಮ್ಮ ನಿನ್ನ ಪಾತ್ರ? ಸರ್ ಅದೇ ಒಂದು ಟೀನೇಜ್ ಹುಡುಗಿಯಿಂದ ಒಂದು 35 ಏಜ್ ತನಕ ನಾವು ತೋರಿಸಿದ್ದೀವಿ ಜರ್ನಿ. ಸೊ ಒಂದು ಏನಂತಾರೆ, ತಾನು ಹುಡುಗಂಗೆ ಒಂದು ಕಷ್ಟ ಬಂದಾಗನೋ ತನಗೋಸ್ಕರ ನಿಂತಾಗ ಏನೋ ಒಂದು ತಪ್ಪದಾರಿ ಹಿಡಿದಾಗ ಆ ಹುಡುಗನ ಬಿಟ್ಟು ಹೋಗೋದು ಧರ್ಮ ಅಲ್ಲ. ಸೊ ಆ ಧರ್ಮದಿಂದ ಇರೋದೇ ಕತೆ ನನ್ನ ಪಾತ್ರ. ಸೊ ಇನ್ನು ನಾನು ಜಾಸ್ತಿ ಡೀಟೇಲ್ ಹೇಳೋಕ್ಕೆ ಹೋಗಲ್ಲ ಏನು ಅಂತ. ಬಟ್ ಸರ್ ಅದೇ ನನಗೆ ಇಷ್ಟ ಆಗಿದ್ದು ಅದೇ ಈ ಪಾತ್ರದಲ್ಲಿ. ಅದೇ ಈ ಕಾಲದಲ್ಲಿ ಪ್ರೀತಿಗೆ ಬೆಲೆ ಇಲ್ಲ, ಒಬ್ಬರು ನಮಗೋಸ್ಕರ ನಿಲ್ಲೋದ್ರ ಬಗ್ಗೆ ಬೆಲೆ ಇಲ್ಲ, ಎಲ್ಲರೂ ಬೆನಕ್ಕೆ ಚೂರಿ ಹಾಕೋರೇನೆ, ಎಲ್ಲರೂ ನಂಬಿಕೆ ದ್ರೋಹ ಮಾಡೋರೇನೆ. ಸೊ ಇದರಲ್ಲಿ ಒಬ್ಬರು ನಮಗೋಸ್ಕರ ನಿಂತಾಗ ನಾವು ಅವ್ರಿಗೋಸ್ಕರ ನಿಲ್ಲೇಬೇಕು, ಏನೇ ಆಗಿರಲಿ ಅದು. ಸೊ ಅದು ನನಗೆ ತುಂಬ ಕನೆಕ್ಟ್ ಆಯಿತು ಈ ಪಾತ್ರದಲ್ಲಿ, ನನಗೆ ಇಷ್ಟ ಆಗಿದ್ದು ಅದೇ. ಓಕೆ. ಮೇಲಾಗಿ ಡೈಲಾಗ್ಸ್ ಒಂದು ಬಂದಾಗ ಅದು ಕನ್ನಡದ ಬಹುತೇಕ ಡೈಲಾಗ್ ರೈಟರ್ಸ್ ಅಂದರೆ ಅವ್ರದ್ದೇ ಆದಂಥ ಡೈಮೆನ್ಷನ್ ಹೆಸರು ಮಾಡೋದಂಥವ್ರು. ಬಟ್ ಈ ಥರ ಕಲ್ಟ್ ಫೀಲ್ ಅಂತ ಬಂದಾಗ ಮಾಸ್ತಿ ಸರ್ ಎಷ್ಟೇ ಅದ್ಭುತವಾಗಿ ರೊಮ್ಯಾಂಟಿಕ್ ರಿಲೇಟೆಡ್ ಡೈಲಾಗ್ಸನ್ನು ಬರೀಯಲ್ಲ ಅನ್ನೋದು ಅದು ಬೇರೆ ಪ್ರಶ್ನೆ. ಒಂದು ಜಾನರು ಸಖತ್ ಗ್ರಿಪ್ ಸಿಕ್ಕಿರುತ್ತೆ ಒಬ್ಬ ರೈಟ್ರಿಗೆ ಸ್ಪೆಷಲಿ. ಹೌದು, ಅದು ಮಾಸ್ತಿ ಅಂತಂದಾಗ ನಮ್ಗೆ ಬೇರೆ ಥರದ್ದು ಫೀಲ್ ಬರುತ್ತೆ. ಟ್ರಿಗರ್ ಆದಂತಹ ಡೈಲಾಗ್ಸ್ಗಳನ್ನು ಹೇಳುವಾಗ ಹೇಗಿತ್ತು ಮೈಂಡ್ಸೆಟ್ ನಿಮ್ಮದೆಲ್ಲ? ಅಂದರೆ ಪ್ರೀವಿಯಸ್ ಸಿನಿಮಾ ಅನ್ನೋದಕ್ಕಿಂತಲೂ ಇದನ್ನು ನಾನು ಅಷ್ಟು ಅಥೆಂಟಿಕಾಗಿ ಹೇಳಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ. ಅಂದರೆ ಅದು ಒಂದ್ಸತಿ ಓದ್ದಾಗಲೇ ನಮಗೆ ಅದೊಂದು ಫೀಲ್ ಬಂದ್ಬಿಡೋದು ಸರ್. ಸಖತ್ತಲ್ವ ಡೈಲಾಗು, ಇದು ನಾನು ಎಂಜಾಯ್ ಮಾಡ್ಕೊಂಡು ಹೇಳಬೇಕು ಅಂದರೆ ನಾನು ಆ ಪಾತ್ರದ ಒಳಗಡೆ ಡೀಪಾಗಿ ಇಳಿದು ಹೇಳಬೇಕು ಅಂತ. ಅಷ್ಟು ಚೆನ್ನಾಗಿರೋದು ಅವ್ರದ್ದು ಸಾಲುಗಳು, ಪ್ರತಿಯೊಂದು ತುಂಬ ಅರ್ಥಪೂರ್ಣವಾಗಿರೋದು, ತುಂಬ ವೆಯ್ಟೇಜ್ ಇರೋದು. ಅವ್ನು 4 ಲೈನಲ್ಲೇ ಅವ್ರು ಇಡೀ ಸಿನಿಮಾನೇ ಹೇಳ್ಬಿಡೋರು. ಅವರು ಏನು JC ಅಂದರೆ ಏನು, ಈಗ ನನ್ನ ಫಸ್ಟ್ ಆಫೀಸಿಗೆ ಬಂದರು, ಈ ಸಬ್ಜೆಕ್ಟ್ ಇದು ಫಸ್ಟ್ ಸ್ಕ್ರಿಪ್ಟ್ ಕೊಟ್ಟಿದ್ರು, ಎಲ್ಲ ಮಾಡಿದ್ರು. ಪ್ರಖ್ಯಾತ್ ನಿನ್ನ ನೋಡ್ತಾ ಇದ್ರೆ ಈ JCಗೆ ಏನಂತ ಬರೀಬೋದು ಸರ್ ಹೇಳಿ ಸರ್, ಈ ಕೊಳೆ ತುಂಬಿಕೊಂಡಿರೋ ರೋಡಿಗಳ ಮಧ್ಯೆ ಒಳ್ಳೆ ಕಳೆ ಇರೋ ರೋಡಿ ಬರೀ ಬ್ಯೂಟಿ ಮಾಸ್ತಿ ಸರ್, ಅದು ಸೂಪರ್. ಅದ್ ನೋಡಿ ಅವ್ರಿಗೆ ಇನ್ಸ್ಟೆಂಟ್ ಆಗಿ ಹೆಂಗ್ ಹೊಳಿಯುತ್ತೆ ಅಂತಾನೆ ನಾವು ಯೋಚನೆ ಮಾಡಕ್ಕಾಗಲ್ಲ. ಕಳೆ ಇರೋ ರೋಡಿ ಬಂದ ಅನ್ನೋ ತರ ಬರೆದ್ರು. ಇನ್ನ ತುಂಬಾ ಸಾಲುಗಳಿದೆ. ಅಲ್ಲ, ಭಾವನಾ ಮುಖದಲ್ಲಿ ಮಂದ ಹಾಸ ನೋಡಿ ಹೆಂಗೆ. ಸರ್ ಯೂಶಲಿ ಕಾನ್ವರ್ಸೇಷನ್ಸ್ ನಾವು ಮಾಡ್ತಿರ್ಬೇಕಾದಾಗ ಆಫ್ ಇದು ಅವಾಗೂ ಅಷ್ಟೇ ಸರ್, ಏನೋ ಒಂದು ಹೇಳ್ತಾನೆ ಇರ್ತಾರೆ, ಏನೋ ಒಂದು ಲೈನ್ ಇಟ್ಕೋತಾರೆ, ಅದಕ್ಕೊಂದು ಇಷ್ಟೇ ಇರುತ್ತೆ ಲೈನು, ಅದಕ್ಕೆ ತುಂಬಾ ಅರ್ಥ ಇರುತ್ತೆ. ಸೊ ಆ ಥರ ಅಲ್ಲ, ಕೊಳೆ ತುಂಬಿಕೊಂಡಿರೋ ರೌಡಿಗಳ ಮಧ್ಯೆ ಕಳೆ ಇರುವಂತಹ ಹ್ಯಾಂಡ್ಸಮ್ ರೌಡಿ ಅಂತ ಇಲ್ಲಿ ನೋಡಿ. ಅಂದರೆ ಒಂದು ಒಳ್ಳೆ ವಿಷಯ ಇನ್ನೊಂದು ಒಳ್ಳೆ ವಿಷಯಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ, ಮಾರ್ಕ್ ಸಿನಿಮಾದ ಒಂದು ಪ್ರೆಸ್ ಮೀಟಲ್ಲಿ ಕನ್ನಡದ ಬಹುತೇಕ ದಿಗ್ಗಜ ನಿರ್ದೇಶಕರು ಬಂದಿರ್ತಾರೆ. ಅಂದರೆ ಸುದೀಪ್ ಅವ್ರ ಮೇಲಿನ ಪ್ರೀತಿ ಗೌರವಕ್ಕೆ ಮತ್ತು ಸಿನಿಮಾನ ಪ್ರಮೋಟ್ ಮಾಡಿ ಬಂದಿರ್ತಾರೆ. ತುಂಬ ಜನ ಡೈರೆಕ್ಟರ್ಗಳು ಅವ್ರವ್ರ ಪರ್ಸ್ಪೆಕ್ಟಿವ್ ಹೇಳ್ತಾ ಹೋಗ್ತಾರೆ ಮಾರ್ಕ್ ಬಗ್ಗೆ. ಸಿಂಪಲ್ ಸುನಿಯವರು ಒಂದು ವಿಷಯ ಹೇಳ್ತಾರೆ, ಎಷ್ಟೋ ಜನ ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೊಂಡಾಗ ಚೆನ್ನಾಗಿ ಕಾಣ್ತಾರೆ, ಕೆಲವರು ಬಣ್ಣ ಹಚ್ಕೊಳ್ಳದಿರೋ ಚೆನ್ನಾಗಿ ಕಾಣ್ತಾರೆ, ಬಟ್ ಮುಖಕ್ಕೆ ಕಪ್ಪು ಮಸಿ ಹಚ್ಕೊಂಡ್ರೂ ಚೆನ್ನಾಗಿ ಕಾಣುವಂಥ ನಟ ನಮ್ಮ ಸುದೀಪ್ ಸರ್ ಅಂತ ಹೇಳ್ತಾರೆ. ಸಿಂಪಲ್ ಸುನಿ ಸರು. ಅದು ಕೇಳುವಾಗ ಗುರು ಏನಿದು ಹಿಂಗೆ ಅಂತ ಅನ್ನಿಸ್ತು. ಬಟ್ ಎಕ್ಸಾಕ್ಟ್ಲಿ ಯಾರಿಗೆ ಅರ್ಥ ಆಗಿರುತ್ತಲ್ಲ ಅದನ್ನು ಸುದೀಪ್ ಸರ್ ಸ್ಟೇಜ್ ಮೇಲೆ ಬಂದು ಹೇಳಿದರು. ನನಗೆ ಎಲ್ಲರೂ ಮಾತಾಡೋದು ಇಷ್ಟ ಆಯಿತು, ಬಟ್ ಸುನಿ ಮಾತಾಡೋದು ತುಂಬ ಇಷ್ಟ ಆಯಿತು. ಅಂದರೆ ನಾನು ಮುಖಕ್ಕೆ ಮಸಿ ಹಚ್ಕೊಂಡಿದ್ದು ಕೂಡ ಅವರು ಅದನ್ನು ಗಮನಿಸಿದ್ದಾರೆ ಅಂತ. ಅಂದರೆ ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ರೈಟರ್ ಆ್ಯಂಡ್ ಸ್ಪೆಷಲಿ ಅಂದರೆ ನೀವು ಡೈಲಾಗಿಗೆ ಬಂದ್ರಿ ಅಂತ ನಾನು ವಿಷಯ ಹೇಳಿದೆ.